ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಎನ್ವೈರ್ಮೆಂಟಲ್ ಸೈನ್ಸ್ ಸೀರೀಸ್. ಇವತ್ತಿನ ಅಧ್ಯಾಯ 3, ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ, ರೀಪ್ರೊಡಕ್ಷನ್ ಇನ್ ಪ್ಲಾಂಟ್ಸ್. ಸಸ್ಯಗಳು ಹೇಗೆ ಸಂತಾನೋತ್ಪತ್ತಿ ಕ್ರಿಯೆಯನ್ನು ಮಾಡಿಕೊಳ್ತವೆ ಅಂತ ಸಂಪೂರ್ಣವಾಗಿ ನೋಡೋಣ ಈ ಅಧ್ಯಾಯದಲ್ಲಿ. ಅದಕ್ಕಿಂತ ಮುಂಚೆ ಈ ವ್ಯಕ್ತಿ ಯಾರಂತ ಹೇಳ್ಬಹುದಾ? ಇವರು ಯಾರೂ ಅಲ್ಲ, ಸಸ್ಯಗಳಿಗೆ ಜೀವವಿದೆ ಎಂದು ಮೊದಲ ಬಾರಿಗೆ ಪ್ರಪಂಚಕ್ಕೆ ತಿಳಿಸಿದ ವಿಜ್ಞಾನಿ ಪ್ರೊಫೆಸರ್ ಜಗದೀಶ್ ಚಂದ್ರ ಬೋಸ್. ಭಾರತದವರೇ ಅಲ್ವಾ? ಸಸ್ಯಗಳಲ್ಲಿ ಪ್ರಮುಖವಾಗಿ 2 ಬಗೆಗಳಿವೆ: ನಾಳೀಯ ಸಸ್ಯಗಳು, ಅನಾಳೀಯ ಸಸ್ಯಗಳು. ನಾಳೀಯ ಸಸ್ಯಗಳು ಅಂದ್ರೆ ಏನು? ನೀರು ಮತ್ತು ಆಹಾರ ಸಾಗಾಣಿಕೆಗಾಗಿ ಝೈಲಮ್ ಹಾಗೂ ಫ್ಲೋಯಮ್ ಎಂಬ ಅಂಗಾಂಶಗಳನ್ನು ಹೊಂದಿರುವ ಸಸ್ಯಗಳು. ಇವುಗಳಿಗೆ ವೆಸ್ಕ್ಯುಲರ್ ಪ್ಲಾಂಟ್ಸ್ ಅಥವಾ ಟ್ರ್ಯಾಕಿಯೋಫೈಟ್ಸ್ ಅಂತಲೂ ಕರೆಯುತ್ತೀವಿ. ಈ ನಾಳೀಯ ಸಸ್ಯಗಳಿಗೆ ಉದಾಹರಣೆಗಳು ಯಾವುದು? ಬಿದಿರು ಆಗಿರ್ಬೋದು, ಕಬ್ಬು, ಹುಲ್ಲು, ಸನ್ಫ್ಲವರ್, ಪಾಲಕ್ ಸೊಪ್ಪಾಗಿರ್ಬೋದು, ಇತರೆ ಯಾವುದೇ ತರಕಾರಿಗಳನ್ನ ನೀಡುವ ಸಸ್ಯಗಳಾಗಿರ್ಬೋದು, ಹಣ್ಣು ಹಂಪಲುಗಳನ್ನ ನೀಡುವ ಸಸ್ಯಗಳಾಗಿರ್ಬೋದು, ಅವೆಲ್ಲವೂ ಕೂಡ ನಾಳೀಯ ಸಸ್ಯಗಳು, ವೆಸ್ಕ್ಯುಲರ್ ಪ್ಲಾಂಟ್ಸ್ ಅಡಿಯಲ್ಲಿನೇ ಬರುತ್ತವೆ. ಇದನ್ನ ಪರೀಕ್ಷೆಯಲ್ಲಿ ಕೇಳ್ತಾರೆ, ಈ ಕೆಳಗಿನ ಯಾವುದು ನಾಳೀಯ ಸಸ್ಯಗಳು ಅಂತ. ಸೊ ಹಾಗಾಗಿ ಇದು ಇಂಪಾರ್ಟೆಂಟ್ ಆಗುತ್ತೆ. ಸೆಕೆಂಡ್ ಒನ್, ಅನಾಳೀಯ ಸಸ್ಯಗಳು. ಇವುಗಳಲ್ಲಿ ನೀರು ಮತ್ತು ಆಹಾರ ಸಾಗಾಣಿಕೆಗಾಗಿ ಝೈಲಮ್ ಹಾಗೂ ಫ್ಲೋಯಮ್ ಎಂಬ ಅಂಗಾಂಶಗಳು ಇರುವುದಿಲ್ಲ. ಬದಲಾಗಿ ಇವುಗಳು ನೇರವಾಗಿಯೇ ಪೋಷಕಾಂಶಗಳನ್ನು ಹಾಗೂ ನೀರನ್ನು ಹೀರಿಕೊಳ್ತವೆ. ಇವುಗಳಿಗೆ ಅನಾಳೀಯ ಸಸ್ಯಗಳು ಅಂತೀವಿ. ನಾನ್ ವೆಸ್ಕ್ಯುಲರ್ ಪ್ಲಾಂಟ್ಸ್ ಅಥವಾ ಬ್ರಯೋಫೈಟ್ಸ್ ಅಂತಲೂ ಕರಿತೀವಿ. ಈ ನಾನ್ ವೆಸ್ಕ್ಯುಲರ್ ಪ್ಲಾಂಟ್ಸ್ಗೆ ಎಕ್ಸಾಂಪಲ್ಸ್ ಅಂದರೆ ಮೋಸಸ್ ಆಗಿರ್ಬೋದು, ಲಿಚನ್ಸ್, ಕಲ್ಲು ಹೂವು ಅಂತ ಕರಿತೀವಲ್ವಾ, ಶೈವಲಗಳಾಗಿರ್ಬೋದು, ಲಿವರ್ ವರ್ಟ್, ಹಾರ್ನ್ ವರ್ಟ್, ಇವೆಲ್ಲ ಅನಾಳೀಯ ಸಸ್ಯಗಳಿಗೆ ಉದಾಹರಣೆಗಳು. ಇವುಗಳಲ್ಲಿ ಝೈಲಮ್ ಹಾಗೂ ಫ್ಲೋಯಮ್ ಇರುವುದಿಲ್ಲ. ನೀರಿನ ಅಂಶ ತಮ್ಮ ಮೇಲೆ ಬಿದ್ದಾಗ ಅವುಗಳನ್ನ ನೇರವಾಗಿ ಹೀರಿಕೊಳ್ತವೆ. ಇವುಗಳಿಗೆ ಅನಾಳೀಯ ಸಸ್ಯಗಳು ಅಂತ ಹೇಳ್ತೀವಿ. ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ. ಇವಾಗ ಆಕ್ಚುಯಲ್ ಪಾಯಿಂಟ್ಗೆ ಬರೋಣ. ಸಸ್ಯಗಳು ಹೇಗೆ ಸಂತಾನೋತ್ಪತ್ತಿ ಕ್ರಿಯೆಯನ್ನು ಮಾಡಿಕೊಳ್ತವೆ ಅಂತ. ಇವುಗಳಲ್ಲಿ ಪ್ರಮುಖವಾಗಿ 2 ವಿಧಾನಗಳಿದೆ. ಒಂದು ಲೈಂಗಿಕ ವಿಧಾನ, ಸೆಕ್ಷುವಲ್ ಮೆಥಡ್ ಅಂತೀವಿ. ಇನ್ನೊಂದು ಅಲೈಂಗಿಕ ವಿಧಾನ, ಅಸೆಕ್ಷುವಲ್ ಮೆಥಡ್ ಅಂತ ಕರಿತೀವಿ. ಮೊದಲ ಬಾರಿಗೆ ಲೈಂಗಿಕ ವಿಧಾನದಲ್ಲಿ ಹೇಗೆ ಸಸ್ಯಗಳು ಸಂತಾನೋತ್ಪತ್ತಿಯನ್ನು ಮಾಡ್ಕೊಳ್ತವೆ ಅಂತ ನೋಡೋಣ. ಇದರಲ್ಲಿ ಪ್ರಮುಖವಾಗಿ 3 ವಿಧಾನಗಳಿದೆ. ಫಸ್ಟ್ ಪಾಲಿನೇಷನ್ ಆಗುತ್ತೆ. ಪಾಲಿನೇಷನ್ ಅಂದರೆ ಸಿಂಪಲ್, ಒಂದು ಚಿಟ್ಟೆ ಇದೆ ಅಂದ್ಕೊಳ್ಳಿ. ಪ್ರಮುಖವಾಗಿ ಸಸ್ಯಗಳಲ್ಲಿ 2 ಬಗೆ ಇದೆ. ಒಂದು ಗಂಡು ಸಸ್ಯ ಇದೆ ಅಂದ್ಕೊಳ್ಳಿ, ಅಥವಾ ಒಂದು ಹೆಣ್ಣು ಸಸ್ಯ ಇದೆ ಅಂದ್ಕೊಳ್ಳಿ. ನಮ್ಮ ಅಂಡರ್ಸ್ಟ್ಯಾಂಡಿಂಗ್ಗೆ ಈ ಚಿಟ್ಟೆ ಗಂಡು ಸಸ್ಯದಲ್ಲಿ ಪೋಲನ್ಸ್ ಅಂತ ಒಂದು ಅಂಶ ಇರುತ್ತೆ, ಹೆಣ್ಣು ಸಸ್ಯದಲ್ಲಿ ಓಮ್ಸ್ ಅಂತ ಒಂದು ಅಂಶ ಇರುತ್ತೆ. ಈ ಚಿಟ್ಟೆ ಫಸ್ಟ್ ಗಂಡು ಸಸ್ಯದ ಮೇಲೆ ಕೂತ್ಕೊಂಡಾಗ ಅದ್ರ ಕಾಲಿಗೆ ಪೋಲನ್ಸ್ ಅಂತ ಅಂಟ್ಕೊಳ್ಳುತ್ತೆ. ಅದೇ ಚಿಟ್ಟೆ ತಿರ್ಗಾ ಒಂದು ಹೆಣ್ಣು ಸಸ್ಯದ ಮೇಲೆ ಕೂತ್ಕೊಂಡಾಗ ಆ ಪೋಲನ್ಸ್ ಹೆಣ್ಣು ಸಸ್ಯದಲ್ಲಿರುವ ಓಮ್ಸ್ ಜೊತೆ ಸೇರ್ಕೊಳ್ಳುತ್ತೆ. ಇಷ್ಟೇ ಪಾಲಿನೇಷನ್ ಅಂದರೆ. ನೆಕ್ಸ್ಟ್ ಫರ್ಟಿಲೈಜೇಷನ್. ಈ ಕ್ರಿಯೆಯಲ್ಲಿ ಆ ಪೋಲನ್ಸ್ ಓಮ್ ಜೊತೆ ಸೇರ್ಕೊಂಡಾಗ ಸಂತಾನೋತ್ಪತ್ತಿ ಕ್ರಿಯೆಯಾಗಿ ಬೀಜಗಳು ಉತ್ಪಾದನೆ ಆಗುತ್ತವೆ. ಇದನ್ನೇ ನಾವು ಫರ್ಟಿಲೈಜೇಷನ್ ಅಂತೀವಿ. ನೆಕ್ಸ್ಟ್ ಆ ಬೀಜ ಮುಂದೊಂದು ದಿನ ನೆಲಕ್ಕೆ ಬಿದ್ದಾಗ ಅದು ಮೊಳಕೆ ಒಡೆದು ಒಂದು ಪುಟಾಣಿ ಸಸ್ಯ ಹೋಗುತ್ತೆ ಅಲ್ವಾ, ಅದೇ ಜರ್ಮಿನೇಷನ್. ಈ 3 ವಿಧಾನದಲ್ಲಿ ಸಸ್ಯಗಳು ಲೈಂಗಿಕ ಕ್ರಿಯೆಯನ್ನ ನಡೆಸ್ತವೆ. ಒಂದು ಹೊಸದಾದ ಸಸ್ಯ ಉತ್ಪಾದನೆ ಆಗುತ್ತೆ. ನೆಕ್ಸ್ಟ್ ಅಲೈಂಗಿಕ ವಿಧಾನಗಳು. ಅಲೈಂಗಿಕ ವಿಧಾನಗಳಲ್ಲಿ ಪ್ರಮುಖವಾಗಿ 6 ಬಗೆಗಳಿದೆ. ಅದ್ಯಾವುದು ಅಂದರೆ ಒಂದು ಕಟಿಂಗ್, ಗ್ರಾಫ್ಟಿಂಗ್, ಬಡ್ಡಿಂಗ್, ಲೇಯರಿಂಗ್, ಟಿಶ್ಯೂ ಕಲ್ಚರ್ ಮತ್ತು ವೆಜಿಟೇಟಿವ್ ಪ್ರೊಪಗೇಷನ್. ಇವುಗಳನ್ನ ಒಂದೊಂದಾಗಿ ಡೀಪ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಮೊದಲು ಕಟಿಂಗ್. ಕಟಿಂಗ್ ಇಟ್ಸ್ ಅ ವೆರಿ ಸಿಂಪಲ್. ಒಂದು ಸಸ್ಯದ ಕಾಂಡವನ್ನು ನಾವು ಕಟ್ ಮಾಡಿ ನೆಲದಲ್ಲಿ ಇಟ್ಟು ಅದಕ್ಕೆ ನಿಯಮಿತವಾಗಿ ಪೋಷಕಾಂಶಗಳನ್ನ ನೀರನ್ನು ನೀಡೋದ್ರಿಂದ ಆ ಕಾಂಡ ಬೇರೂರಿ ಒಂದು ಹೊಸ ಸಸ್ಯವಾಗಿ ಬೆಳೆಯುತ್ತದೆ. ಇದನ್ನೇ ನಾವು ಕಟಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ಗ್ರಾಫ್ಟಿಂಗ್. ಇಲ್ಲಿ ಒಂದು ಸಸ್ಯದ ಕಾಂಡವನ್ನು ಕಟ್ ಮಾಡಿ ನೆಲದಲ್ಲಿ ನಾಟಿ ಮಾಡಲ್ಲ, ಬದಲಾಗಿ ಬೇರೊಂದು ಸಸ್ಯದ ಕಾಂಡದಲ್ಲಿ ತುರುಕಿ ಅಲ್ಲಿ ನಾಟಿ ಮಾಡಲಾಗುತ್ತೆ. ಇದರಿಂದ ಆ 2 ಸಸ್ಯಗಳಲ್ಲಿರುವ ವಿಶಿಷ್ಟ ಅಂಶದಿಂದಾಗಿ ಬೇರೊಂದು ಸಸ್ಯ ಉತ್ಪಾದನೆ ಆಗುತ್ತೆ. ಇದನ್ನು ನಾವು ಗ್ರಾಫ್ಟಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ಬಡ್ಡಿಂಗ್. ನೀವು ಕಬ್ಬು ಶುಗರ್ ಕೇನನ್ನ ನೋಡಿರ್ಬೋದು, ಅಲ್ಲಿ ಬಡ್ಸ್ ಅಂತ ಇರುತ್ತೆ ಅಲ್ವಾ.
ಆ ಬಡ್ಸ್ ಇಂದ ಬೇರೊಂದು ಸಸ್ಯ ಉತ್ಪಾದನೆ ಆಗುತ್ತೆ. ಇದನ್ನೇ ನಾವು ಬಡ್ಡಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ಲೇಯರಿಂಗ್. ಇಟ್ಸ್ ಆಲ್ಸೋ ವೆರಿ ಸಿಂಪಲ್. ಈ ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕಾದ್ರೆ ಒಂದು ಎಲೆ ಬಳ್ಳಿ ಆಗಿರ್ಬೋದು, ಗೆಣಸಿನ ಬಳ್ಳಿ ಆಗಿರ್ಬೋದು, ಅಥವಾ ಹಾಗಲಕಾಯಿ ಬಳ್ಳಿ ಆಗಿರ್ಬೋದು, ಇದನ್ನ ನೆನ್ಪು ಮಾಡ್ಕೊಳ್ಳಿ. ಸೊ ದಟ್ ಕಾನ್ಸೆಪ್ಟ್ ಈಸಿಯಾಗಿ ಅರ್ಥ ಆಗುತ್ತೆ. ಒಂದು ಬಳ್ಳಿ ಇದೆ ಅನ್ಕೊಳ್ಳಿ, ಅದು ಸ್ಪ್ರೆಡ್ ಆಗುತ್ತೆ ಅಲ್ವಾ. ಆ ಒಂದು ಬಹುದೂರದ ಒಂದು ಕಾಂಡದ ಒಂದು ಬೇರಿಂದ ಒಂದು ಕಾಂಡ ತುಂಬಾ ದೂರದಲ್ಲಿ ಹೋಗಿದೆ ಅನ್ಕೊಳ್ಳಿ. ಅವಾಗ ಅದ್ರ ಮೇಲೆ ಮಣ್ಣು ಬಿದ್ದಾಗ ಅದು ಬೇರೂರಿ ತನ್ನ ಮೂಲ ಬೇರಿನಿಂದ ಬೇರ್ಪಟ್ಟು ಅದೇ ಒಂದು ಹೊಸ ಬಳ್ಳಿಯಾಗಿ ತನ್ನ ಪ್ರಯಾಣವನ್ನ ಶುರು ಮಾಡುತ್ತೆ. ಇದನ್ನೇ ನಾವು ಲೇಯರಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ಟಿಶ್ಯೂ ಕಲ್ಚರ್. ಈ ಟಿಶ್ಯೂ ಕಲ್ಚರ್ನಲ್ಲಿ ಏನಾಗುತ್ತೆ ಅಂದರೆ, ನೀವು ಚಿತ್ರದಲ್ಲಿ ಗಮನಿಸಬಹುದು, ಎರಡು ಮಾವಿನ ಮರಗಳಿದೆ. ಒಂದು ಮಾವಿನ ಮರದಲ್ಲಿ ಹಣ್ಣಿಲ್ಲ, ಇನ್ನೊಂದು ಮಾವಿನ ಮರದಲ್ಲಿ ಹಣ್ಣುಗಳು ಚೆನ್ನಾಗಿ ಬೆಳೆದಿದ್ದಾವಲ್ವಾ. ಇನ್ನೊಂದು ಸಸ್ಯದಲ್ಲಿ ಹೂವು ಅಷ್ಟಾಗಿಲ್ಲ, ಪಕ್ಕದಲ್ಲಿರುವ ಸಸ್ಯದಲ್ಲಿ ಚೆನ್ನಾಗಿ ಹೂವುಗಳು ಬೆಳೆದುಕೊಂಡಿದ್ದಾವೆ ಅಲ್ವಾ. ಈ ವ್ಯತ್ಯಾಸವನ್ನು ನೋಡ್ಬೋದಾ? ಈ ಟಿಶ್ಯೂ ಕಲ್ಚರ್ನಲ್ಲಿ ಏನು ಮಾಡಲಾಗುತ್ತೆ ಅಂದರೆ, ಯಾವ ಗಿಡದಲ್ಲಿ ಚೆನ್ನಾಗಿ ಮಾವಿನ ಹಣ್ಣು ಬೆಳೆದಿದ್ದಾವಲ್ಲ ಅದರ ವಂಶವಾಹಿನಿಯನ್ನ ತೆಗೆದುಕೊಂಡು ಯಾವ ಗಿಡದಲ್ಲಿ ಮಾವಿನ ಹಣ್ಣುಗಳು ಚೆನ್ನಾಗಿ ಬೆಳೆದಿಲ್ಲ ಅಲ್ವಾ ಅದಕ್ಕೆ ಇಂಜೆಕ್ಟ್ ಮಾಡುವುದು ಅಥವಾ ಅದಕ್ಕೆ ವರ್ಗಾಯಿಸುವುದು. ಆ ಮೂಲಕ ಆ ಮಾವಿನ ಹಣ್ಣಿನಲ್ಲಿಯೂ ಕೂಡ, ಆ ಮಾವಿನ ಗಿಡದಲ್ಲಿಯೂ ಕೂಡ ಚೆನ್ನಾಗಿ ಮಾವಿನ ಹಣ್ಣುಗಳು ಬೆಳೆಯುವಂತೆ ಪ್ರಯೋಗ ಮಾಡುವುದು. ಇದನ್ನೇ ನಾವು ಟಿಶ್ಯೂ ಕಲ್ಚರ್ ಅಂತ ಕರಿತೀವಿ. ಯಾವುದೇ ಒಂದು ಸಸ್ಯದಿಂದ ಅದರ ವಿಶಿಷ್ಟ ಗುಣಲಕ್ಷಣಗಳಿಗೆ ಕಾರಣವಾದ ವಂಶವಾಹಿನಿಯನ್ನ ಬೇರೊಂದು ಸಸ್ಯಕ್ಕೆ ವರ್ಗಾಯಿಸುವ ತಂತ್ರಜ್ಞಾನಕ್ಕೆ ಅಂಗಾಂಶ ಕೃಷಿ ಅಂತ ಕರಿತೀವಿ. ಇದು ತೆರೆದ ಸ್ಥಳದಲ್ಲಿ ನಡೆಯುವ ಕ್ರಿಯೆ ಅಲ್ಲ. ಇದನ್ನ ಪ್ರಯೋಗಾಲಯಗಳಲ್ಲಿ ಮೊದಲ ಬಾರಿಗೆ ಮಾಡಲಾಗುತ್ತೆ. ಮಾಡಿ ಆ ಪ್ರಯೋಗದ ಫಲಿತಾಂಶಗಳನ್ನ ಪರೀಕ್ಷಿಸಲಾಗುತ್ತೆ. ಅದು ವಾತಾವರಣಕ್ಕೆ ಒಂದು ಒಗ್ಗೂಡುತ್ತೋ ಇಲ್ಲೋ ಅಂತ ಹಲವಾರು ಬಾರಿ ಪರೀಕ್ಷೆ ಮಾಡಲಾಗುತ್ತೆ. ತದನಂತರದಲ್ಲಿ ಮಾತ್ರ ಇದರ ಬಳಕೆಗೆ ಅವಕಾಶ ಇರುತ್ತೆ. ಟಿಶ್ಯೂ ಕಲ್ಚರ್ ಮೂಲಕ ಉತ್ಪಾದನೆಯಾದ ಗಿಡ, ಮರ ಅಥವಾ ಯಾವುದೇ ಸಸ್ಯಗಳಿಗೆ ಮೂಲ ಪರಿಸರದಲ್ಲಿ ಬೆಳೆದ ಸಸ್ಯಗಳಿಗೆ ಕಂಪೇರ್ ಮಾಡಿದಾಗ ಇವು ಕೃಷಿಗೆ ಅಷ್ಟು ಪರವಾನಗಿ ನೀಡಲ್ಲ, ಸೀಮಿತ ಪರವಾನಗಿ ಇರುತ್ತೆ. ಏನಕ್ಕೆ ಅಂದರೆ, ಕಾರ್ಟಿಜಿನ ಪ್ರೋಟೋಕಾಲ್ ಅಂತ ನೀವು ಕೇಳಿರ್ತೀರಾ. ಕಾರ್ಟಿಜಿನ ಪ್ರೋಟೋಕಾಲ್ ಏನು ಹೇಳುತ್ತೆ? ಕುಲಾಂತರಿಸಿದ ಅಥವಾ ತಳಿ ಮಾರ್ಪಡಿಸಿದ ಸಸ್ಯಗಳ ಅಂತಾರಾಷ್ಟ್ರೀಯ ವ್ಯಾಪಾರ ವಾಣಿಜ್ಯವನ್ನ ನಿಗಾವಹಿಸುತ್ತೆ ಅಥವಾ ಕೆಲವೊಂದಿಷ್ಟು ನಿಬಂಧನೆಗಳನ್ನ ಹೇರುತ್ತೆ. ಹಾಗಾಗಿ ಈ ಟಿಶ್ಯೂ ಕಲ್ಚರ್ಗೆ ಸೀಮಿತ ಅನುಮತಿ ಇರುತ್ತೆ. ಇದು ವಾತಾವರಣಕ್ಕೆ ಒಗ್ಗೂಡಿಕೊಳ್ಳುವುದರ ಮೇರೆಗೆ ಇದರ ಬಳಕೆಗೆ ಅನುಮತಿಯನ್ನು ನೀಡಲಾಗುತ್ತೆ. ನೆಕ್ಸ್ಟ್ ವೆಜಿಟೇಟಿವ್ ಪ್ರೊಪಗೇಷನ್. ಇಲ್ಲಿಯೂ ಕೂಡ ಯಾವುದೇ ಬೀಜಗಳನ್ನು ಬಳಸದೆ ಆ ಒಂದು ಸಸ್ಯದ ಕೇವಲ ಬೇರು, ಕಾಂಡ ಅಥವಾ ಎಲೆಯಂತಹ ಭಾಗಗಳಿಂದ ಹೊಸದಾಗಿ ನೂತನ ಸಸ್ಯ ಉತ್ಪಾದನೆಯಾಗುವುದಕ್ಕೆ ನಾವು ಏನಂತೀವಿ? ವೆಜಿಟೇಟಿವ್ ಪ್ರೊಪಗೇಷನ್ ಅಂತ ಕರಿತೀವಿ. ಉದಾಹರಣೆಗೆ ನೀವು ಆಲದ ಮರ ನೋಡಿರ್ತೀರಾ. ಅದು ಬೇರನ್ನ ಬಿಟ್ಟಿರುತ್ತಲ್ವಾ ಆಲದ ಮರ. ಆ ಬೇರು ನೆಲಕ್ಕೆ ತಾಗದಾಗ ಅದು ತನ್ನ ಮೂಲ ಮರದಿಂದ ಬೇರ್ಪಟ್ಟು ಹೊಸ ಮರವಾಗಿ ಬೆಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಥವಾ ನೀವು ಒಂದು ಉಳ್ಳಾಗಡ್ಡಿ ಅಥವಾ ಆನಿಯನ್ ಅನ್ನ ನೋಡಿರ್ತೀರಲ್ವಾ, ಅದು ಕೂಡ ಮೊಳಕೆ ಹೊಡೆಯುತ್ತೆ. ಆಲೂಗಡ್ಡೆ ಕೂಡ ಮೊಳಕೆ ಹೊಡೆಯೋದನ್ನ ನೋಡಿರ್ತೀರಲ್ವಾ. ಸೊ ಇವೆಲ್ಲ ಇಲ್ಲಿ ಬೀಜಗಳು ಇರೋದೇ ಇಲ್ಲ, ತನ್ನದೇ ಭಾಗದಿಂದ ಇನ್ನೊಂದು ಸಸ್ಯ ಉತ್ಪಾದನೆ ಆಗುತ್ತೆ. ಇದನ್ನೇ ನಾವು ವೆಜಿಟೇಟಿವ್ ಪ್ರೊಪಗೇಷನ್ ಅಂತ ಕರಿತೀವಿ. ಇಷ್ಟು ಫ್ರೆಂಡ್ಸ್ ಇವತ್ತಿನ ಕ್ಲಾಸಸ್. ಹೋಪ್ ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೊಳ್ತೀನಿ. ಮುಂದಿನ ಕ್ಲಾಸಸ್ ಅಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.